ನಮಸ್ಕಾರ, ನಾನು ಶಂಕರ್ ಹೆಗಡೆ, ಜ್ಯೋತಿಷಿ. ಇವತ್ತು ಭೋಜನ ಪ್ರಶ್ನೆ, ಊಟದ ಪ್ರಶ್ನೆ ಹೇಗೆ ಹೇಳ್ಬೋದು ಅದರ ಬಗ್ಗೆ ಒಂದು ಸ್ವಲ್ಪ ವಿಮರ್ಶೆ ಮಾಡೋಣ. ಆ್ಯಕ್ಚುಲಿ ಇದನ್ನು ಪ್ರಶ್ನೆಶಾಸ್ತ್ರಕ್ಕೆ ಅನ್ವಯ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಹಾಕಿದ್ದೀನಿ. ಅದ್ರ ಜೊತೆಗೆ ಇದು ಸ್ವಲ್ಪ ಆರೋಗ್ಯಶಾಸ್ತ್ರಕ್ಕೂ ಕನೆಕ್ಟ್ ಆಗುತ್ತೆ ಮತ್ತು ವೈಯಕ್ತಿಕ ಜಾತಕಗಳಿಗೆ ಕೂಡ ನೀವು ಹೇಗೆ ಹೇಳ್ಬೋದು, ಊಟದ ಬಗ್ಗೆ ನೀವು ಏನು ತಿಂದ್ರಿ, ಯಾವ ಥರ ತಿಂದ್ರಿ, ಯಾವ ಥರ ಪಾತ್ರೆಯಲ್ಲಿ ತಿಂದ್ರಿ, ಇದನ್ನೆಲ್ಲ ಹೇಗೆ ಹೇಳ್ಬೋದು ಹೇಳೋದನ್ನು ತೋರಿಸ್ತೀನಿ. ಒಂದು ಸಲ ನಾನು ಅಶುತೋಷಿಗೆ ಸಡನ್ನಾಗಿ ಫೋನ್ ಮಾಡಿದಾಗ, ಇವತ್ತು ನೀನು 4 ರೋಟಿ ತಿಂದಿದ್ದೀಯಾ, ಜೊತೆಗೆ ಇದ್ರದ್ದು ಒಂದು ಸೊಪ್ಪು ಮತ್ತು ಒಂದು ಪನ್ನೀರ್ ಹಾಲಿನ ಮಾಡಿದ ಐಟಮ್ಮು ಏನೋ ಒಂದು ಹೇಳಿದ್ದೆ, ಅದ್ರ ಜೊತೆಗೆ ಊಟ ಮಾಡಿದ್ದೀಯಾ ಅಂತ ಹೇಳಿದೆ. ನಗ್ಬಿಟ್ಟ, ಕರೆಕ್ಟಾಗಿ ಹೇಳಿದ್ರಿ ಅಂತ. ಅಲ್ಲಿ ಸಲ ಇನ್ನೊಂದು ಸಲ ಫೇಸ್ಬುಕ್ಕಲ್ಲಿ ಹಾಕಿದೆ, ಭಾಳ ಹಿಂದೆ 12 ವರ್ಷದ ಹಿಂದೆ. ಪ್ರಸನ್ನ ಗೋಪಾಲರತ್ನ ಹೇಳುವವರಿಗೆ ಒಳ್ಳೆ ಜ್ಯೋತಿಷರು ಅಲ್ಲಿರ್ತಾರೆ ಸೌದಿಲಿ. ಅವರು ಟೈಮಿಂಗ್ ನೋಡಿಕೊಂಡು, ಇವತ್ತು ನೀನು 2 ರೋಟಿ, ಮಿಕ್ಸಡ್ ತರಕಾರಿ, ಸಬ್ಜಿ ಮತ್ತು ಮೊಸರನ್ನ ತಿಂದಿದೀಯಾ ಅಂತ ಹೇಳಿದ್ದೆ. ಈ ಥರ ಎಲ್ಲ ಹೇಳಕ್ಕೆ ಬರುತ್ತೆ. ಹೇಗೆ ಇದು ಆರೋಗ್ಯ ಜ್ಯೋತಿಷಕ್ಕೆ ಸಂಬಂಧಿಸಿದಂಥ ಒಂದು ಹೌದು. ಯಾಕಂತಂದರೆ ಗಾದೆ ಮಾತೆ ಇದೆಯಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಸ್ವಲ್ಪ ಉದ್ದ ವೀಡಿಯೋ ಆಗ್ಬೋದು ಇದು, ಬಟ್ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋ, ನೋಡ್ತಾ ಹೋಗಿ. ಸ್ವಲ್ಪ ತಮಾಷೆಯಾಗಿಯೂ ಇದೆ ಮತ್ತು ಯಾವ್ಯಾವ ಥರ ಎಲ್ಲ ಹೇಳ್ಬೋದು ಅಂತ ತೋರಿಸ್ತಾ ಹೋಗ್ತೀನಿ. ಈ ಭೋಜನ ಪ್ರಶ್ನೆಯಲ್ಲಿ ಪ್ರಶ್ನೆ ಲಗ್ನವನ್ನು ನೀವು ಆ ಮೂಮೆಂಟಿನ ಜಾತಕದಲ್ಲಿ ಹಾಕ್ಕೊಳ್ಬೋದು. ನೀವು ಫೋನಲ್ಲಿ ಮಾತಾಡುವಾಗ ಅಥವಾ ಯಾರು ಬಂದಾಗ ಹಾಕ್ಕೊಂಡು ನೋಡ್ಬೋದು. ಒಂಥರ ಜಾದೂ ಮಾಡಿದಾಗ ಅನಿಸುತ್ತೆ ಜನರಿಗೆ. ಆ ಥರ ಎಲ್ಲ ಹೇಳೋಕ್ಕಾಗುತ್ತೆ. ಒಳ್ಳೆ ಮೂಡ್ ಇರಬೇಕಾದ್ರೆ ಗೊತ್ತಿರಬೇಕು, ವಿಚಾರ ಗೊತ್ತಿರಬೇಕು. ಆಮೇಲೆ ನನ್ನಂಥವ್ರಿಗೆ ಸ್ವಲ್ಪ ಮೂಡಿದರೆ ಹೇಳ್ತೀನಿ, ಮೂಡಿಲ್ಲ ಅಂತಂದ್ರೆ ಬಿಟ್ಬಿಡ್ತೀನಿ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ ನಾನು ಇತ್ತೀಚೆಗಂತೂ. ಸೊ ಅದನ್ನು ವೈಯಕ್ತಿಕ ಜಾತಕಕ್ಕೂ ಹಾಕಿ ತೋರಿಸ್ತೀನಿ, ಒಂದು ಜಾತಕಕ್ಕೆ ತೋರಿಸ್ತೀನಿ. ಪ್ರಶ್ನೆ ಲಗ್ನ ನಾನಾ ಥರ ತೆಗಿಬೋದು. ಮೊದಲನೇ ಅಕ್ಷರ ಯಾವುದಿರುತ್ತೋ ಪ್ರಶ್ನೆದು ಅದರಿಂದ ಲಗ್ನ ಹಾಕ್ತಾರೆ. ಯಾವ ಅಂಗವನ್ನು ಸ್ಪರ್ಶ ಮಾಡ್ತಾರೋ ಅದರಿಂದ ಲಗ್ನ ಹಾಕೋದಿದೆ. ಕವಡೆ ಹಾಕಿ ಆರೂಢ ಲಗ್ನ ತೆಗೆಯೋದಿದೆ. ತಾಂಬೂಲ ಪ್ರಶ್ನೆಯಿಂದ ಆರೂಢ ಲಗ್ನ ತೆಗೆಯೋದಿದೆ. ಸೊ ಯಾವುದೇ ರೀತಿಯಲ್ಲಿ ಲಗ್ನ ಬಂದಾಗ, ಅಥವಾ ಇಲ್ಲಿಗೆ ಒಂದು ಎಕ್ಸಾಂಪಲ್ ಇದೆ ನೋಡಿ, 25 ಜನವರಿ 2025 ಸಾಯಂಕಾಲ 5 ಗಂಟೆಗೆ ಬೆಂಗಳೂರಲ್ಲಿ ಪ್ರಶ್ನೆ ಅಂತ ಇಟ್ಕೊಳ್ಳಿ. ಇಲ್ಲಿ ಮೊದಲನೇ ಮನೆ ಏನಿದೆ ಅದು ವ್ಯಕ್ತಿಯನ್ನು ಸೂಚಿಸುತ್ತೆ ನೋಡಿ. ಇಲ್ಲಿ ಮೊದಲನೇ ಮನೆಯಲ್ಲಿ ಯಾರಿದ್ದಾರೆ, ಕುಜ. ಕುಜ ಅಂದ್ರೇನು, ಒಬ್ಬ ಬಲಿಷ್ಠ ವ್ಯಕ್ತಿ, ಕಮಾಂಡರ್ ಅಂತಲೇ ಕರಿತೀವಿ ನಾವು. ಮತ್ತು ಈ ಹೊಡೆದಾಟಕ್ಕೆಲ್ಲ ಕುಜ ಮುಂದೆ ಗಟ್ಮುಟ್ಟು ಆಗಿರುವಂಥ ವ್ಯಕ್ತಿಗಳು. ನನ್ನಂತರ ಊಟ ಮಾಡೋದಕ್ಕೂ ಒಳ್ಳೆ ಭಾಳ ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡುವಂಥ ಆಳುಗಳು, ಅಂಥ ಕೆಲಸ ಮಾಡುವಂಥವ್ರು ಊಟ ಮಾಡೋಕ್ಕೂ ವ್ಯತ್ಯಾಸ ಇರೋದಿಲ್ವಾ. ನನ್ನ ಊಟ ಚಿಕ್ಕ ವಯಸ್ಸಿನಿಂದನೂ ತುಂಬ ಚಿಕ್ಕದು. ಬಟ್ ಇಲ್ಲಿ ನೋಡಿ, ಪ್ರಶ್ನೆ ಲಗ್ನದಲ್ಲಿ ಕುಜ ಇದ್ದಾನೆ. ಸೊ ಊಟಕ್ಕೆ ಕೂತಂಥ ವ್ಯಕ್ತಿ ಅಂದರೆ ಒಂದು ವ್ಯಕ್ತಿ ನೀವು ನೋಡಿದ್ರೆ ಅಥವಾ ಫೋನಲ್ಲಿ ಹೇಳ್ತಾ ಇದ್ದರೆ ಸಾಧಾರಣ ದಷ್ಟಪುಷ್ಟವಾಗಿ ಕಂಡು ಬಂದರೆ ಊಟ ಚೆನ್ನಾಗಿ ಮಾಡುವಂಥ ವ್ಯಕ್ತಿ. ಈ ನನ್ನಂಥವ್ರು 1 ವಾರ ಮಾಡುವಂಥದ್ದನ್ನು ಅವ್ರು 1 ಹೊತ್ತಿಗೆ ಮಾಡ್ತಾರೆ ಅಂತ ಹೇಳ್ಬೋದು. ಆ ಥರದ ವ್ಯಕ್ತಿ ಅಂತ ಹೇಳ್ಬೋದು. ಎರಡನೇ ಮನೆ ಪಾತ್ರೆಯನ್ನು ತೋರಿಸುತ್ತೆ, ಯಾವ ಪಾತ್ರೆಯಲ್ಲಿ ಊಟ ಮಾಡ್ತಿದ್ದಾರೆ ಅಂತ. ಇಲ್ಲಿ ಈಗಿನ ಕಾಲಕ್ಕೆ ಸಾಮಾನ್ಯವಾಗಿ ಮನೆಯ ರೆಗ್ಯುಲರ್ ಊಟಕ್ಕೆ ಸಾಮಾನ್ಯ ಎಣ್ಣೆಗಳು ಬಳಸುವಂಥದ್ದು. ಭಾಳ ಬಡ ಜನರು ಅಲ್ಯೂಮಿನಿಯಂ ಬಳಸ್ತಾರೆ ಅನ್ಸ್ಕೊಂಡ್ಕೊಂಡಿದ್ದೀನಿ. ಸ್ಟೀಲ್ ಪಾತ್ರೆಗಳನ್ನು ಬಳಸ್ತಾರೆ. ಇನ್ನು ಅತಿರೇಕ ಶ್ರೀಮಂತರು ಬೆಳ್ಳಿ, ಚಿನ್ನ ಎಲ್ಲ ಬಳಸೋದು ಇದೆ. ಇಲ್ಲಿ ಪ್ರಸ್ತುತ ಪ್ರಶ್ನೆ ಲಗ್ನದಲ್ಲಿ ನೋಡಿ, 2ನೇ ಮನೆ ಅಧಿಪತಿ ಚಂದ್ರ 6ನೇ ಮನೆಗೆ ಹೋಗಿದ್ದಾನೆ. ಅವನಿಗೆ ಶನಿಯ ದೃಷ್ಟಿ ಇದೆ. ಶನಿ ಅಂದ ತಕ್ಷಣ ಕಮಲ ಬಂತು ಅಂತ ಲೆಕ್ಕ. ಅದಕ್ಕೆ ಮಾತ್ರ ರಾವು ಇವೆಲ್ಲ ಸೇರಿಬಿಟ್ಟು ಇಲ್ಲಿ ಕೇತುವಿನ 3ನೇ ದೃಷ್ಟಿಯನ್ನು ಬಿದ್ದಿರೋದ್ರಿಂದ ಊಟ ಮಾಡಿದ್ದು ಮಿಶ್ರಧಾತು, ಸಾಮಾನ್ಯವಾಗಿ ಸ್ಟೀಲ್ ಇರುತ್ತೆ. ಆ ಥರದ ಪಾತ್ರೆಯಲ್ಲಿ ಊಟ ಅಂತ ಹೇಳ್ಬೋದು. ಇನ್ನು ಮದುವೆ ಊಟ ಮುಗಿಸ್ಕೊ ಬಂದಿದ್ದರೆ ಅಥವಾ ಯಾವುದೋ ಒಂದು ಸಾಮೂಹಿಕ ಊಟವನ್ನು ದೇವಸ್ಥಾನದಲ್ಲ ಇನ್ನೆಲ್ಲ ಮುಗಿಸ್ಕೊ ಬಂದಿದ್ದರೆ ಬಾಳೆ ಎಲೆ ಅಥವಾ ಇನ್ನೊಂದು ಬೇರೆ ಥರದ ಎಲೆ, ತಾಳೆ ಎಲೆ ಇದೆಲ್ಲ ಮಾಡ್ತಾರಲ್ಲ, ಆ ಥರದ ಎಲೆಗಳನ್ನು ಅಂತ ಹೇಳ್ಬೋದು. ಈ ಥರ 2ನೇ ಮನೆ ಇರುತ್ತೆ. ಇನ್ನು ಸನ್ಯಾಸಿಗಳಿಗೆಲ್ಲ ಆದರೆ ಕರತಲ ಭಕ್ಷ್ಯ ಅಂತ ಪಾತ್ರನೇ ಇರೋದಿಲ್ಲ. ಕರತಲ 2 ಕೈ ಒಡ್ಡಿ
ಅಲ್ಲಿ ಬಿದ್ದಿದ್ದನ್ನೇ ಊಟ ಮಾಡುವಂಥದ್ದು ಇದೆ. ಅದನ್ನು ವಿಚಾರ ಮಾಡಿ ಹೇಳಬೇಕಾಗುತ್ತೆ. ಕೇಳಿದವರು ಯಾರು ಹೇಳೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮೂರನೇ ಮನೆ ಭಕ್ಷ್ಯ. ಭಕ್ಷ್ಯ ಭಕ್ಷ್ಯ ಭೋಜ್ಯ. ನಾಲ್ಕನೇ ಮನೆಗೆ ಭೋಜ್ಯ. ವ್ಯತ್ಯಾಸ ಏನು ಭಕ್ಷ್ಯ ಮತ್ತು ಭೋಜ್ಯಗಳಿಗೆ? ಭಕ್ಷ್ಯ ಅಂತಂದರೆ ಸಾಮಾನ್ಯವಾಗಿ ಅನ್ನ ಅಥವಾ ಪ್ರಧಾನ ಆಹಾರದ ಜೊತೆಗೆ ಕಲಸ್ಕೊಂಡು ಅಥವಾ ಸೇರಿಸ್ಕೊಂಡು ತಿನ್ನುವಂಥದ್ದಲ್ಲ. ಉದಾಹರಣೆಗೆ ಬಜ್ಜಿ, ಬೋಂಡ, ಚಕ್ಲಿ, ಅಪೂಪ, ವಡೆ, ಈ ಥರದ್ದು. ಕೆಲವೊಂದು ಪಲ್ಯಗಳು, ಹಣ್ಣು, ಲಡ್ಡು, ಈ ಥರದ್ದೆಲ್ಲ ಬರ್ತವೆ. ಈ ಸ್ವೀಟಿಗೆಲ್ಲ ಗುರುಕಾರಕ, ಗೊತ್ತಾಯ್ತಾ? ಈ ಭಕ್ಷ್ಯಗಳು ಸಾಮಾನ್ಯವಾಗಿ ಆಹಾರ ಇವು ಭಾಳ ಜಾಸ್ತಿ ಎಣ್ಣೆ ಎಲ್ಲ ಇದ್ದರೆ, ಎಣ್ಣೆ ಎಲ್ಲ ಸರಿಯಾಗಿ ಇಲ್ಲದಿದ್ದೇ ಇದ್ದರೆ ಆರೋಗ್ಯ ಹಾಳು ಮಾಡುವಂಥದ್ದು. ಭೋಜ್ಯಗಳು ಆಹಾರವನ್ನು ಚೆನ್ನಾಗಿಡುವಂಥವು. ಭೋಜ್ಯ ಅಂದರೆ ಏನು? ಯಾವುದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡು ತಿಂತೀವೋ. ಈ ಚಪಾತಿ ಜೊತೆಗಾದರೆ ಪಲ್ಯ, ಬಾಜಿ ಈ ಥರ ಮಿಕ್ಸ್ ಮಾಡ್ತೀವಿ. ಇನ್ನು ಅನ್ನದ ಜೊತೆಗಾದರೆ ಸಾಮಾನ್ಯವಾಗಿ ಸಾಂಬಾರು, ಸಾರು, ಇನ್ನು ನಮ್ಮಲ್ಲೆಲ್ಲ ತಂಬಳಿ ಅಂತ ಮಾಡ್ತಾರೆ, ಮಜ್ಜಿಗೆ ಹುಳಿ ಮಾಡ್ತಾರೆ, ಹಸಿ ಅಂತ ಮಾಡ್ತಾರೆ. ಇವೆಲ್ಲ ಭೋಜ್ಯಗಳು. ಅನ್ನದ ಜೊತೆಗೆ ಅಥವಾ ಪ್ರಧಾನ ಆಹಾರದ ಜೊತೆಗೆ, ರೋಟಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದು, ಗೊತ್ತಾಯ್ತಾ? ಈಗ ಇಲ್ಲಿ ನೋಡಿ, ಇಲ್ಲಿ ನಾವು ಈಗ ಮೂರನೇ ಮನೆಗೆ ಹೋದರೆ, ಮೂರನೇ ಮನೆಗೆ ಶುಕ್ರ ಶನಿ ಪರವಾಗಿಲ್ಲ ಹೇಳುವಂಥ ಒಂದು ಭಕ್ಷ್ಯವನ್ನು ತಿಂದಿದ್ದಾರೆ. ಮೀಡಿಯಮ್ ಥರದ್ದು. ಅಲ್ಲಿ ಶನಿ ಇರೋದರಿಂದ ಕಬ್ಬಿಣದ ಪದಾರ್ಥದಲ್ಲಿ ಕಟ್ಟಿದಂಥ ಭಕ್ಷ್ಯದಲ್ಲಿ ಶುಕ್ರನೂ ಇದ್ದಾನೆ. ಪರವಾಗಿಲ್ಲ ಹೇಳುವಂಥ ಒಂದು ಭಕ್ಷ್ಯ ಭೋಜ್ಯಗಳನ್ನು ತಿಂದಿದ್ದಾರೆ ಅಂತ ತಿಳ್ಕೊಳ್ಬೋದು. ಆಮೇಲೆ ಮೂರನೇ ಮನೆ ಅಧಿಪತಿ ಸೂರ್ಯನಿಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಒಂದು ಸ್ವೀಟ್ ಅಂತೂ ಖಂಡಿತ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಭೋಜ್ಯಕ್ಕೆ ಬಂದರೆ ನೋಡಿ, ಪ್ರಧಾನ ಆಹಾರವನ್ನು ನಾವು 8ನೇ ಮನೆಯನ್ನು ನೋಡಬೇಕಾಗತ್ತೆ, ಅನ್ನವೋ ಚಪಾತಿಯೋ ಅಂತ. ಇಲ್ಲಿ 8ನೇ ಮನೆಯಲ್ಲಿ ಸೂರ್ಯ ಇರೋದರಿಂದ ನಾವು ಅಲ್ಲಿ ಸೂರ್ಯನಿಗೆ ಸಂಬಂಧಿಸಿದಂತೆ ಏನು ಗೋಧಿ ಅಂತ ಹೇಳ್ತೀವಲ್ಲ, ಸೊ ಚಪಾತಿ ಇತ್ತು ಊಟಕ್ಕೆ ಅಂತ ಹೇಳಬೇಕಾಗತ್ತೆ. ಆಮೇಲೆ ಪಲ್ಯನೂ ಇತ್ತು, ಯಾಕೆಂತಂದರೆ ಅಲ್ಲಿ ಬುಧ ಇದ್ದಾನಲ್ಲ ತರಕಾರಿಗೆ ಸಂಬಂಧಿಸಿದಂತೆ. ಆಮೇಲೆ ಕುಜುನೂ ನೋಡ್ತಾನೆ. ಇನ್ನು ಕುಜುನಿಗೆ ನಾವು ಬಿಸಿಬೇಳೆ ಬಾತು ಅಥವಾ ಖಾರವಾದಂತಹ ಮಿಕ್ಸ್ಡ್ ಅನ್ನಗಳು, ಈ ಚಿತ್ರಾನ್ನ ಅಥವಾ ಏನು ಈ ಬಿರಿಯಾನಿ, ಖಾರ ಬಿರಿಯಾನಿ ಈ ಥರದ್ದು ಇರ್ಬೋದು ಅಂತ ಹೇಳ್ಬೋದು. 4ನೇ ಮನೆಯಲ್ಲಿ ಕೇತು ಇದ್ದು ಕುಜನ ದೃಷ್ಟಿಯಾಗಿದೆ. ಹಾಗಾಗಿ ಅಷ್ಟೇನು ಟೇಸ್ಟಿಯಾದಂಥ ಸಾಂಬಾರು ಅಥವಾ ಸಾರು, ತಂಬ್ಳಿನೋ ಮಜ್ಜಿಗೆ ಹುಳಿನೋ ಅಲ್ಲ ಅಂತ ಹೇಳಬೇಕಾಗತ್ತೆ. ಸಾಮಾನ್ಯವಾಗಿತ್ತು ಭೋಜ್ಯ ಅಂತ. ಇನ್ನು 5ನೇ ಮನೆ ಬಡಿಸುವವರು ಎಷ್ಟು ಕ್ಲೀನ್ ಇದ್ದಾರೆ, ಎಷ್ಟು ಶುಚಿರ್ಭೂತರಾಗಿ ಬಡಿಸ್ತಾರೆ. ಕೆಲವೊಂದು ಕಡೆಗೆಲ್ಲ ಇದೆಯಲ್ಲ, ನೀವು ನೋಡ್ತಿರಲ್ಲ, ಒಂದು ಎಲೆಗೆ ಬಡಿಸ್ರೆ ಇನ್ನೊಂದು ಎಲೆ ಹೋಗ್ತಾ ಇರುತ್ತೆ. ಅಷ್ಟು ಒತ್ತೊತ್ತಾಗಿ ಎಲೆ ಹಾಕಿರ್ತಾರೆ. ಊಟ ಅಂದ ತಕ್ಷಣ ಒಮ್ಮೆಲೆ ನುಗ್ಗಿಬಿಡ್ತಾರೆ. ಅಲ್ಲಿ ಪಾಪ ಗೃಹ ಪ್ರವೇಶನೋ ಇನ್ನೊಂದು ಏನೋ ಆಗಿದ್ದಿದ್ರೆ ನಿರೀಕ್ಷೆ ಮಾಡಿರೋದಿಲ್ಲ, ಅಷ್ಟು ಜನ ಬಂದಿರ್ತಾರೆ. ನಾನು ನೋಡಿದ್ದೀನಿ ತುಂಬ ಕಡೆ. ಎಲೆ ಒತ್ತೊತ್ತಾಗಿ ಹಾಕಿಬಿಡ್ತಾರೆ, ಈ ಎಲೆಲಿ ಹಾಕಿದ್ದು ಆ ಎಲೆಗೆ ಹೋಗ್ತಾ ಇರುತ್ತೆ. ಆ ಥರ ಬಡಿಸೋರು ಇರ್ತಾರೆ. ಇನ್ನು ಹಳೆ ಕಾಲದಲ್ಲೆಲ್ಲ ಈ ಮೆಡಲ್ಸ್ ಇರಲಿಲ್ಲಲ್ಲ ಕೊಡಲಿಕ್ಕೆ. ಒಳ್ಳೆಯ ರೀತಿಯಲ್ಲಿ ಅಡುಗೆ ಮಾಡುವವರಿಗೆ ಮಹಾರಾಜರುಗಳೆಲ್ಲ ಅವರಿಗೆ ಈ ಕರ್ಣಕುಂಡಲಗಳು, ಮಣಿಕುಂಡಲ ಇವನ್ನೆಲ್ಲ ಕೊಡ್ತಿದ್ರಂತೆ, ಓಲೆಗಳು. ಮತ್ತು ಕೆಲವೊಬ್ಬರು ಎಣ್ಣೆ ಕೈಲೇ ಬಡಿಸ್ತಾರೆ. ಅದೆಲ್ಲ 5ನೇ ಮನೆಯಿಂದ ಗೊತ್ತಾಗುತ್ತೆ. ಇಲ್ಲಿ 5ನೇ ಮನೆ ಅಧಿಪತಿನಲ್ಲಿ ಪ್ರಶ್ನೆ ರಂಗದಲ್ಲಿ ಭಾಗ್ಯಕ್ಕೆ ಹೋಗಿದ್ದಾನೆ ಶುಕ್ರ. ಅವನ ಮಿತ್ರ ಆದಂಥ ಶನಿ ಜೊತೆಗಿದ್ದಾನೆ. ಸೊ ಸಾಕಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆದಂಥ ಹೈಜಿನಿಕ್ ಊಟವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. 6ನೇ ಮನೆ ಉಪ್ಪಿನಕಾಯಿ. ಊಟಕ್ಕಿರೋದು ಉಪ್ಪಿನಕಾಯಿ ಅಂತಲೇ ಹೇಳ್ತೀವಲ್ಲ, ತೀಕ್ಷ್ಣವಾದಂಥದ್ದು. ಕುಜ ಕಾರಣ, ಅದಕ್ಕೆ ಕಾರಕ ಗ್ರಹ. ಉಪ್ಪಿನಕಾಯಿ ಇಲ್ಲಿ 6ನೇ ಮನೆ ಅಧಿಪತಿನ ಕುಜ ಲಗ್ನದಲ್ಲಿದ್ದಾನೆ. ಸ್ವಲ್ಪ ಜಾಸ್ತಿನೇ ಮಡಿಸಿದ್ರು ಅಂತ ಅನಿಸುತ್ತೆ. ಜಾಸ್ತಿ ಉಪ್ಪಿನಕಾಯಿ ತಿನ್ನಬಾರ್ದು, ಯಾಕೆಂದರೆ ಅದು ಪಿತ್ತಕಾರಕ.
ಅದಕ್ಕೆ ಅದನ್ನು ಸ್ವಲ್ಪ ಅಷ್ಟೇ ಹಾಕ್ತಾರೆ, ಭಾಳ ಹಾಕೋಕ್ಕೆ ಹೋಗಲ್ಲ. ಮುಷ್ಟಿಗೆಟ್ಲು ಉಪ್ಪಿನಕಾಯಿ ಯಾರೂ ಹಾಕೋದಿಲ್ಲ ಅಲ್ವಾ. ಇನ್ನು ಕೆಲವೊಬ್ಬರು ಇದ್ದಾರೆ ವಿಚಿತ್ರವಾಗಿ ಊಟ ಮಾಡುವಂಥವ್ರು. ಉಪ್ಪಿನಕಾಯಿ ರಸವನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋರು ನೋಡಿದ್ದೀನಿ ನಾನು. ಆಮೇಲೆ ಪಿತ್ತ ನನ್ನ ಭಾಳ ಹತ್ತಿರ ಸಂಬಂಧನೇ ಮಾಡ್ತಾಯಿದ್ರು ಅದನ್ನು. ಆಲ್ಮೋಸ್ಟ್ ವಾರಕ್ಕೆ 3 ದಿವಸ ಆ ಥರ ತಿಂತಾಯಿದ್ರು. ಅನ್ನಕ್ಕೆ ಉಪ್ಪಿನಕಾಯಿನ ರಸವನ್ನು ಸೇರಿಸ್ಕೊಂಡು ತಿಂದುಬಿಡೋದು. ಅದೇನಾಗುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಆಮೇಲೆ ಪಿತ್ತ ಹೆಚ್ಚಾಯಿತು, ತಲೆನೋವು ಬಂತು ಅಂತ ಹೇಳ್ತಾ ಇರ್ತಿದ್ರು ಅವರು. ಈ ಥರ ಎಲ್ಲ ಆಗುತ್ತೆ ಊಟದ ವಿಚಾರದಲ್ಲಿ. ಈ ಥರ ನೀವು ಹೇಳೋಕ್ಕಾಗತ್ತೆ, ಪ್ರಯತ್ನ ಮಾಡಿ ನೋಡಿ. ಸ್ವಲ್ಪ ರೂಢಿ ಮಾಡಬೇಕು, ಒಳ್ಳೆಯ ಮೂಡ್ ಇರಬೇಕು, ಮೊದಲು ವಿಷಯ ಗೊತ್ತಿರಬೇಕು. ಈ ಸ್ಟಫ್ ಗೊತ್ತಿದ್ದರೆ ನಿಮ್ಗೆ ಹೇಳೋಕ್ಕಾಗತ್ತೆ. ಇದು ಆರೋಗ್ಯದ ವಿಚಾರಕ್ಕೂ ಬಂದು ನೋಡಿ ಇಲ್ಲಿಗ. ಉಪ್ಪಿನಕಾಯಿನ ಹೆಚ್ಚಿದ್ರೆ ಪಿತ್ತ ಪ್ರಕೃತಿ ಹೆಚ್ಚಾಗತ್ತೆ ಅಂತ ಕನೆಕ್ಟ್ ಮಾಡ್ತಾಯಿದ್ದೀನಿ ಊಟವನ್ನು ಮತ್ತು ಆರೋಗ್ಯ ಜ್ಯೋತಿಷ್ಯನ ಭೋಜನ ಪ್ರಶ್ನೆ ಅಥವಾ ಊಟದ ಭವಿಷ್ಯ ಮತ್ತು ಆರೋಗ್ಯ ಸಂಬಂಧಿಸಿದ ಆರೋಗ್ಯ ಭವಿಷ್ಯವನ್ನು ಕೂಡ ಇಲ್ಲಿ ಕನೆಕ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 7ನೇ ಮನೆ ಬಂದುಬಿಟ್ಟು ಸೇಚನ, ಕುಡಿಯುವಂಥದ್ದು ನೀರು, ಗೊತ್ತಾಯ್ತಾ, ದ್ರವ ಸ್ವರೂಪಗಳು, ಮಜ್ಜಿಗೆ. ಆಮೇಲೆ ನಮ್ಮ ಕಡೆಗೆಲ್ಲ ಅಪ್ಪೆ ಹುಳಿನೂ ಮಾಡ್ತಾರೆ, ಅದನ್ನು 7ನೇ ಮನೆಯಿಂದ ನೋಡಬೇಕು. ಎಲ್ಲಾದರೂ ನಮ್ಮ ಕಡೆಯಿಂದ ಊಟ ಮಾಡ್ಕೊಂಡು ಬಂದಿದ್ದರೆ ಇಲ್ಲಿ 7ನೇ ಮನೆ ಅಧಿಪತಿ 12ರಲ್ಲಿದ್ದಾನೆ, ವಕ್ರವಾಗಿದ್ದಾನೆ, ಪರವಾಗಿಲ್ಲ. ಕುಜ ನೋಡ್ತಾ ಇದ್ದಾನೆ, ಲಾಭಾಧಿಪತಿ ಷಷ್ಠಾಧಿಪತಿ. ಸೊ ಕುಡಿಲಿಕ್ಕೆ ಒಂದು ಬಿಸಿ ಪದಾರ್ಥ ಇತ್ತು ಅಂತ ಹೇಳ್ಬೋದು. ಆಮೇಲೆ ನೀರಿತ್ತು, ನೀರು ಚೆನ್ನಾಗಿತ್ತು. ಯಾಕಂದರೆ ಚಂದ್ರ ಅಲ್ಲಿ 7ನೇ ಮನೆ ಅಧಿಪತಿಗೆ ದೃಷ್ಟಿ ಹಾಕಿರೋದ್ರಿಂದ ಒಳ್ಳೆ ನೀರೇ ಕುಡಿದಿದ್ದಾರೆ ಅಂತ ಹೇಳ್ಬೋದು. ಮತ್ತು ನೀರನ್ನು ಇನ್ನು ವೈಯಕ್ತಿಕ ಜಾತಕಕ್ಕೆ ಬಂದರೆ ಊಟಕ್ಕಿಂತ ಮೊದಲು ಎಷ್ಟು ನೀರು ಕುಡಿತಾರೆ, ಮಿಡ್ಲಲ್ಲಿ ಎಷ್ಟು ಕುಡಿತಾರೆ, ಎಂಡಿಗೆ ಎಷ್ಟು ನೀರು ಕುಡಿತಾರೆ, ಕೊನೆಗೆ ಏನು ಕುಡಿತಾರೆ ಅಂತ ಹೇಳ್ಬೋದು. ಇಲ್ಲಿ 7ನೇ ಮನೆಗೆ ಚಂದ್ರನ ದೃಷ್ಟಿ ಇರೋದ್ರಿಂದ ಚಂದ್ರ ಹಾಲಿಗೆ ಕಾರಕ. ಸೊ ಮಜ್ಜಿಗೆ ಕುಡಿದಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ಇದು ಸಾಯಂಕಾಲದ ಪ್ರಶ್ನೆ ಆಗಿರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಕುಡಿದಿದ್ದಾರೆ ಅಂತ ಹೇಳ್ಬೋದು. ನೀರನ್ನು ಚೆನ್ನಾಗಿ ಕುಡಿದಿದ್ದಾರೆ ಅಂತ ಹೇಳ್ಬೋದು. 8ನೇ ಮನೆ ಪ್ರಧಾನ ಆಹಾರ. ನಮ್ಮ ಸೌತ್ ಇಂಡಿಯಾದಲ್ಲಿ ಅನ್ನ, ಅದು ಹೇಗಿತ್ತು ಅಂತ ಗೊತ್ತಾಗುತ್ತೆ. ಬುಧಾದಿತ್ಯ ಯುಗ 8ನೇ ಮನೆ ಒಳ್ಳೆಯದು. ಸೊ ಒಳ್ಳೆಯ ಕ್ವಾಲಿಟಿ ಪ್ರಧಾನ ಆಹಾರ ಇತ್ತು. ದೇವಸ್ಥಾನದಲ್ಲಿ ಅದು ಮುಂದೆ ಬರ್ತಾನೆ, ದೇವ ಪ್ರಶ್ನೆ ಬಂದಾಗ ಬರ್ತಾನೆ. ದೇವಸ್ಥಾನದಲ್ಲಿ 8ನೇ ಮನೆ ಪ್ರಧಾನ ನೈವೇದ್ಯ ಹೇಗಿತ್ತು, ಅದೆಲ್ಲ ಏನಾದರೂ ತಪ್ಪಾಗ್ತಾ ಇದೆಯಾ ಇಲ್ವಾ ಅಂತೇಳಿ ತಿಳ್ಕೊಳ್ಳೋಕ್ಕಾಗುತ್ತೆ. ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು ಹೇಳೋದನ್ನು ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನು 9ನೇ ಮನೆ ಪಂಕ್ತಿ, ಯಾರು ಸಂಗಡ ಕೂತ್ಕೊಂಡು ಊಟ ಮಾಡಿದ್ದಾರೆ ಅಂತ. ಇನ್ನು 8ನೇ ಮನೆಗೆ ಭಾಳ ಇಂಪಾರ್ಟೆನ್ಸು ಪ್ರಧಾನ ಆಹಾರಕ್ಕೆ. ಅನ್ನ ಅಂತಂದರೆ ಏನು ಅರ್ಥ? ಆದ್ಯತೆ, ತಿನ್ನುವಂಥದ್ದು. ಅತ್ಯಪಿ ಭೂತಾನಿ, ಅತ್ಯಚಿ ಭೂತಾನಿ, ಅತ್ಯಪಿ ಅಲ್ಲ, ಅತ್ಯಚಿ ಭೂತಾನಿ ಅಂತಂದರೆ ತಿನ್ನುವಂಥದ್ದು, ನಾವು ತಿನ್ನುವಂಥದ್ದು, ನಮ್ಮನ್ನೇ ತಿನ್ನುವಂಥದ್ದು ಅಂತ ಅನ್ನ ಅಂತಂದರೆ. ಸೊ ಪ್ರಧಾನ ಆಹಾರ ಹಿತಮಿತವಾಗಿರಬೇಕು. ಭಾಳ ಹೆಚ್ಚುತ್ತಿದ್ದೂ ಅನಾರೋಗ್ಯ ಆಗುತ್ತೆ. ನೋಡಿ ಇಲ್ಲಿ ರೋಗ ಪ್ರಶ್ನೆಯೂ ಬರುತ್ತೆ ಹೇಗೆ ಅಂತ. ಭಾಳ ಕಡಿಮೆ ತಿಂದೂ ಸಾಕಾಗೋದಿಲ್ಲ. 9ನೇ ಮನೆ ನಿಮ್ಮ ಸಂಗಡ ಯಾರು ಕೂತ್ಕೊಂಡು ಊಟ ಮಾಡಿದ್ದಾರೆ ಅಂತ ಹೇಳೋದನ್ನು ತೋರಿಸುತ್ತೆ. 10ನೇ ಮನೆ ನಿಮ್ಗೆ ಹೊಟ್ಟೆ ತುಂಬ್ತಾ ಇಲ್ವಾ ಅಂತ. ಇಲ್ಲಿ 9ನೇ ಮನೆಯಲ್ಲಿ ಮಿಕ್ಸ್ ಇದೆ, ಶುಕ್ರ ಶನಿ ಮಾಂದಿ ಎಲ್ಲ ಒಟ್ಟಿಗೆ ಯಾರು ಕೂತ್ಕೊಂಡು ಊಟ ಮಾಡಿದ್ದಾರೆ ಅಂತ ಬಂತು. 10ನೇ ಮನೆಯಲ್ಲಿ ರಾಹು ಇದ್ದಾನೆ. ರಾಹು ಹತ್ತಲ್ಲಿ ಒಳ್ಳೆಯದು, ಉಪಚಯದಲ್ಲಿ ರಾಹು ಒಳ್ಳೆಯದು. ಹಾಗಾಗಿ ಇಲ್ಲಿ ಸಾಕಷ್ಟು ತೃಪ್ತಿದಾಯಕವಾದಂಥ ಊಟವನ್ನು ಮಾಡ್ಕೊಬಂದಿದ್ದಾರೆ ಅಥವಾ ಮಾಡಿದ್ದಾರೆ. ಕಡಿಮೆ ಆಗಿಲ್ಲ, ಹೆಚ್ಚಾಗಿಲ್ಲ ಅಂತ ಅರ್ಥ. ಇನ್ನು 11ನೇ ಮನೆ ಊಟ ಮಾಡುವಾಗ ಮಾತಾಡುವಂಥದ್ದು. ಇದು ಸಾಮೂಹಿಕ ಭೋಜನದಲ್ಲಿ ಹೆಚ್ಚು. ಮನೆಯಲ್ಲೂ ಕೆಲವೊಬ್ಬರು ಊಟ ಮಾತಾಡ್ತಾ ಊಟ ಮಾಡ್ತಾರೆ. ಹೆಚ್ಚು ಮಾತಾಡಬಾರ್ದು ಊಟ ಮಾಡುವಾಗ. ಯಾಕೆಂದರೆ ಶ್ವಾಸನಾಳ ಮತ್ತು ಅನ್ನನಾಳದ ಮಧ್ಯೆ ಪಟಲ ಇರುತ್ತಲ್ಲ, ಅದು ಆಚೆ ಈಚೆ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಪಟ 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 ಅಂತ ಕೆಲಸ ಕೊಟ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಈಗ ನನ್ನ ಊರಿನ ಗುರುಗಳಿದ್ದರು, ಅವರಿಗೆ 8ನೇ ಮನೆಯಲ್ಲಿ ಚಂದ್ರ, ಮಿಥುನ ಲಗ್ನಕ್ಕೆ. ಅವ್ರ ಊಟ ಹೇಗಿತ್ತು ಅಂತಂದರೆ, ಅವರು ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡುವಾಗ 1960s 28 ಜೋಳದ ರೊಟ್ಟಿ ತಿಂತಾಯಿದ್ದಂತೆ, ಪಟ 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 ಪಟ. ಅವ್ರು ಊಟ ಮಾಡೋಕೆ ಕೂತ್ಬಿಟ್ರೆ ಪಕ್ಕದಲ್ಲಿ ನಾವು ಸ್ವಲ್ಪ ಅನ್ನ ಸಾಂಬಾರು ಕಲಸಿ 2 ತುತ್ತು ಉಣ್ಣೋ ತನಕ ಅವರು ಸುಮಾರು ಒಂದು 200 ಗ್ರಾಮ್ ಅಷ್ಟು ಅನ್ನ ಪಟ 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 ಅಂತ ಊಟ ಮಾಡಿಬಿಡ್ತಾರೆ. ಅವರೆಲ್ಲ ಮದುವೆಗೆ ಎಲ್ಲ ಊಟಕ್ಕೆ ಹೋಗ್ತಿರಲಿಲ್ಲ. ಯಾಕೆಂತಂದರೆ
ಮದುವೆಯಲ್ಲ ಒಂದೊಂದೇ ಐಟಮ್ ಬಡಿಸ್ತಾ ಹೋಗ್ತಾರಲ್ಲ ನಿಧಾನಕ್ಕೆ, ಉಪನಯನದಲ್ಲಿ ಮದುವೆಯಲ್ಲಿ ಎಲ್ಲ. ಅಷ್ಟೊತ್ತಿಗೆ ಇವ್ರದ್ದು ಅನ್ನ ಖಾಲಿಯಾಗಿ ಹೋಗ್ತಿತ್ತು, ಅಷ್ಟು ಫಾಸ್ಟ್ ಊಟ ಮಾಡ್ತಿದ್ರು. ಅಕ್ಕಿ ಅನ್ನ ಅಂದರೆ ಭಾಳ ಇಷ್ಟ ಆಗಿತ್ತು ಕೂಡ ಅವರಿಗೆ, ಅದು ಒಳ್ಳೆ ಕ್ವಾಲಿಟಿ ಅಕ್ಕಿ ಅಂತಂದರೆ. ಹೀಗಿರುತ್ತೆ ಚಂದ್ರ 8ನೇ ಮನೆ ಇದ್ದಾಗ. ಪ್ರಧಾನ ಆಹಾರ ಅನ್ನವನ್ನು ಚಂದ್ರ ಕ್ವಿಕ್ಕಾಗಿ ಮೂವ್ ಆಗುವಂಥ ಪ್ಲಾನೆಟು. ಪಟ್ 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 ಅಂತ, ಅದು ಎಷ್ಟು ಫಾಸ್ಟ್ ಅಂತಂದರೆ ಯಪ್ಪ ಕಂಗಾಲಾಗಬೇಕು ಇಷ್ಟು ಫಾಸ್ಟ್ ಊಟನ ಅಂತ. ಹೀಗೆ ನಾವು ಅದನ್ನು ವೈಯಕ್ತಿಕ ಜಾತಕಕ್ಕೂ ಹಾಕ್ಬೋದು, ತೃಪ್ತಿಯಿಂದ ಊಟ ಮಾಡುವಂಥದ್ದು. ಇನ್ನು 12ನೇ ಮನೆ ಶಯನ. ಊಟಕ್ಕೂ ಮಲಗಲಿಕ್ಕೂ ಏನು ವ್ಯತ್ಯಾಸ ಇದೆ? ಮಧ್ಯಾಹ್ನ ಊಟ ಆದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು, ತಕ್ಷಣ ಮಲಗಬಾರ್ದಂತೆ ಆರೋಗ್ಯಶಾಸ್ತ್ರದ ಪ್ರಕಾರ. ರಾತ್ರಿ ಊಟ ಮಾಡಿದ್ಮೇಲೆ ತಕ್ಷಣ ಮಲಗಬಾರ್ದು. ರಾತ್ರಿ ಊಟ ಮಾಡಿದ್ಮೇಲೆ ತಕ್ಷಣ ಮಲಗಿಬಿಟ್ರೆ ಕಫ ಪ್ರಕೃತಿ ಹೆಚ್ಚಾಗತ್ತೆ, ಆಗ ಅನಾರೋಗ್ಯ ಬರುತ್ತೆ. ಹೀಗೆ ನೀವೇ ಸ್ವಲ್ಪ ತತ್ವಗಳನ್ನೆಲ್ಲ ನೋಡಿಕೊಂಡು ಗ್ರಹಗಳ ಒಂದು ಬೇಸಿಕ್ ಇಟ್ಟುಕೊಂಡು ನೋಡ್ಬೋದು. ಇಲ್ಲಿ 11ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದಾನೆ, ಪರವಾಗಿಲ್ಲ, ಒಂದು ಸ್ವಲ್ಪ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಜಾಗದಲ್ಲಿ 11ನೇ ಮನೆ ಅಧಿಪತಿ ಕೂತ್ಕೊಂಡಿದ್ದಾನೆ. 12ನೇ ಮನೆ ಅಧಿಪತಿ ಗುರು, ಅಧಿಪತಿ ಅಲ್ಲ, 12ನೇ ಮನೆಯಲ್ಲಿ ಇರುವಂಥ ಗ್ರಹ ಗುರು. ಸೊ ಊಟ ಆದ ನಂತರ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಅಂತ ಹೇಳಬೇಕು, ತೊಂದರೆ ಇಲ್ಲ. ಓಕೆ, ಸೊ ಈ ಥರದಲ್ಲಿ ಪ್ರಶ್ನೆಯಲ್ಲಿ ಹೇಳೋದಾಯಿತು. ಇನ್ನು ವೈಯಕ್ತಿಕ ಜಾತಕಕ್ಕೆ ಇದನ್ನು ಹೇಗೆ ಹೇಳ್ಬೋದು ಅಂತ ಒಂದು ಸ್ವಲ್ಪ ಟಚ್ ಮಾಡ್ತೀನಿ ಇವತ್ತು. ನೋಡಿ, ಇದು ಕೆ ಎನ್ ರಾಜುವರ ಜಾತಕ. ಲಗ್ನದಲ್ಲಿ ಲಗ್ನಾಧಿಪತಿ ಶುಕ್ರ ಇದ್ದಾನೆ, ಕುಜ ಇದ್ದಾನೆ, ಚಂದ್ರ ಇದ್ದಾನೆ. ಮೀಡಿಯಮ್ ಊಟ ಇವ್ರದ್ದು, ಬ್ಯಾಲೆನ್ಸ್ಡು. ಈ ವಯಸ್ಸಾಗಿದೆ ಬಿಡಿ, 95 ವಯಸ್ಸು. ಸೊ 3ನೇ ಮನೆಯಲ್ಲಿ ಶನಿ. ನೋಡಿ, ಇವರು ಈ 3ನೇ ಮನೆಯನ್ನು ಹೇಳಿದ್ನಲ್ಲ ಭಕ್ಷ್ಯ ಅಂತ, ಇವ್ರಿಗೆ ತಿಂಡಿ ಭಾಳ ಇಷ್ಟ. ಅದರಲ್ಲೂ ಬೇರೆ ಬೇರೆ ಥರದ ತಿಂಡಿ ಭಾಳ ಇಷ್ಟ. ಈಸ್ ಫೌಂಡ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್. ಆಮೇಲೆ ಗುರು ನೋಡಿ, ಇವರಿಗೆ ಉಚ್ಚನಾಗಿ 10ನೇ ಮನೆಯಲ್ಲಿ ಕೂತಿದ್ದಾನಲ್ವ. ಸೊ ಇವರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಬಟ್ ಡಯಾಬಿಟಿಸ್. ಹಾಗಾಗಿ ನಮ್ಮನೆ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ, ನಮ್ಮ ಅಮ್ಮ ಮಾಡುವಂಥದ್ದು. ನಾನು ಅಲ್ಲಿ ಹೋಗುವಾಗೆಲ್ಲ ಶುಗರ್ ಫ್ರೀ ಕೇಸರಿ ಬಾತ್ ಅಂತ ತೊಗೊಂಡು ಕೊಡ್ತೇನೆ. ಒಂದು 4 ಮುಷ್ಟಿ ತಿಂತಾರೆ ಪಾಪ ಪ್ರೀತಿಯಿಂದ, ನಿಧಾನಕ್ಕೆ. ಆಮೇಲೆ ನೋಡಿ, ಕೆಲವೊಂದನ್ನು ನಾವು ಭಾಳ ರೂಢಿ ಮಾಡ್ಕೊಳ್ಬಾರ್ದು ಅಂತ ಹೇಳೋದಕ್ಕೆ. ಸಿಕ್ಕಾಪಟ್ಟೆ ಟೀ ಕುಡಿತಿದ್ರು ಇವರು, ಈಗಲೂ ಕುಡಿತಾರೆ. ಬಿಸಿಯಾಗಿರಬೇಕು ಅದು, ಆರು ಹೋದ್ರೆ ಮತ್ತೆ ಬಿಸಿ ತೊಗೋಬಾ ಅಂತ ಹೇಳ್ಕೊಂಡು. ನೋಡಿ, ಇಲ್ಲಿ 7ನೇ ಮನೆ ಅಧಿಪತಿ ಯಾರು? 7ನೇ ಮನೆ ಯಾವುದೇ ಕೇಳಿದೆ ನಾನು? ಸೇಚನ ಅಂತ, ಕುಡಿಯುವಂಥ ಪದಾರ್ಥಗಳು. 7ನೇ ಮನೆ ಅಧಿಪತಿ ಮಂಗಳ, ಶಶಿಮಂಗಳ ಯೋಗದಲ್ಲಿ ಕುಜ ಚಂದ್ರ ಒಟ್ಟಿಗೆ ಸೇರಿಕೊಂಡು 7ನೇ ಮನೆಯನ್ನು ನೋಡಿದ್ದಾರೆ. ಸೊ ದಿನಕ್ಕೊಂದು 10ರಿಂದ 15 ಕಪ್ ಆದರೆ ಮಿನಿಮಮ್ ಟೀ ಕುಡಿತಾಯಿದ್ರು. ಈಗಲೂ ಕುಡಿತಾರೆ, ಈಗಲೂ 6ರಿಂದ 8, ಆಯಿತಾ. ಆಮೇಲೆ ಹೇಳಿದ್ನಲ್ಲ, ಈ ಊಟ ಮಾಡುವಾಗ ಅಥವಾ ತಿಂಡಿ ತಿನ್ನುವಾಗ ಇವ್ರ ಜೊತೆಗೆ ಯಾರಾದರೂ ಇರಲೇಬೇಕಾಗತ್ತೆ. ಒಬ್ಬರೇ ತಿನ್ನೋದಿಲ್ಲ ಇವರು, ಭಾಳ ಕಡಿಮೆ. ಅದನ್ನು ಎಷ್ಟನೇ ಮನೆ ಅಂತ ನಾನು ಹೇಳಿದ್ದೀನಲ್ವ. ಎಷ್ಟನೇ ಮನೆ? ನಮ್ಮ ಜೊತೆಗೆ ಯಾರು ಊಟ ಮಾಡಿದ್ದಾರೆ ಅಂತ ನೋಡುವಂಥದ್ದು 9ನೇ ಮನೆ. 9ನೇ ಮನೆ ಅಧಿಪತಿ ಉಚ್ಚ, ಇಲ್ಲಿ ಮಿಕ್ಸ್ ಆಗಿದೆ, ಸೂರ್ಯ ಕೇತು ಎಲ್ಲ ಇದ್ದಾರೆ. ಸೊ ಕೆಲವೊಂದು ಸಲ ಇವರು ಊಟ ಮಾಡುವಾಗ ಒಳ್ಳೆ ಜನನೂ ಇರ್ತಾರೆ, ಕೆಲವೊಂದು ಸಲ ಬೇಡದೇ ಇದ್ದವರು ಇರ್ತಾರೆ, ನಾನು ನೋಡಿದ್ದೀನಿ ಕಣ್ಣಿಂದ. ಹೀಗೆ ಹೇಳ್ಬೋದು, ಮ್ಯಾಜಿಕ್ ಮಾಡ್ತಾರೆ ಇರುತ್ತೆ ಕೆಲವೊಂದು ಸಲ. ನಾವು ಹೇಳಿದ್ದು ಸ್ವಲ್ಪ ಅಷ್ಟೇ ಕೊಟ್ಟಿದ್ದೀನಿ, ಪೂರ್ತಿ ಸೀಕ್ರೆಟ್ ಬಿಟ್ಟು ಕೊಟ್ಟಿಲ್ಲ. ಕೊಡ್ತೀನಿ, ಇದನ್ನು ಕೊಡ್ತೀನಿ. ಇದ್ರ ಜೊತೆಗೆ ಈಗೆಲ್ಲ ಮಾತಾಡಬೇಕಿದ್ರೆ ಆಬ್ವಿಯಸ್ಲಿ ಈ ಆನ್ಲೈನ್ ಕನ್ಸಲ್ಟೆನ್ಸಿ ಇರುತ್ತಲ್ಲ, ಆವಾಗ ನಾನು ಕೆಲವೊಬ್ಬರಿಗೆ ಹೇಳ್ತೀನಿ, ನೀವು ಈ ಥರ ಫೋನ್ ಇಟ್ಕೊಂಡು ಕೂತ್ಕೊಂಡು ಮಾತಾಡ್ತಿದ್ದೀರಾ, ನಡೆದಾಡ್ತಾ ಮಾತಾಡ್ತಿದ್ದೀರಾ, ಮಲ್ಕೊಂಡು ಮಾತಾಡ್ತಿದ್ದೀರಾ, ನಿಂತ್ಕೊಂಡು ಮಾತಾಡ್ತಿದ್ದೀರಾ, ಸ್ಥಿರವಾಗಿ ಮನೆ ಕಡೆಗೆ, ಇದನ್ನೆಲ್ಲ ಹೇಳ್ತೀನಿ ನಾನು ಕೆಲವೊಂದು ಸಲ. ಈಗೆಲ್ಲ ಬಿಟ್ಟಿದ್ದೀನಿ, ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಬಿಟ್ಬಿಡ್ತೀನಿ, ಬೇಜಾರು ಬಂದೋಗಿದೆ. ಮೊದಲೆಲ್ಲ ಹೇಳ್ತಿದ್ದೆ. ಆಮೇಲೆ ಅವ್ರು ಯಾವ ಡೈರೆಕ್ಷನಿಗೆ ಮುಖ ಹಾಕ್ಕೊಂಡು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಒಂದು 2-3 ಜನ ಹುಡುಗಿರಿಗೆ ನಾನು ಎಕ್ಸಾಕ್ಟ್ ಬಟ್ಟೆ ಕಲರು ಇಂತಿಂಥದ್ದೇ ಹಿಂಗೆ ಹಾಕಿದ್ದಾರೆ ಅಂತ ಹೇಳಿದಾಗ ಹೆದರೋಗ್ಬಿಟ್ಟಿದ್ರು. ನಮ್ಗೆ ಕಾಣಿಸ್ತಾ ಇದೆಯಾ, ನಾನು ವಾಟ್ಸಪ್ಪು ವೀಡಿಯೋ ಕಾಲ್ ಮಾಡಿದ್ದೀವಿ ಅಂತೆಲ್ಲ ಹೆದರೋದವರು ಇದ್ದಾರೆ, ಇನ್ನೂ ಇದೆ. ಇಲ್ಲ ಹೇಳೋಕ್ಕಾಗೋಲ್ಲ, ನಮ್ಮ ಭಾರತದಲ್ಲಿ ಅವೆಲ್ಲ ಹೇಳೋಕ್ಕಾಗಲ್ಲ. ವಿದೇಶದಲ್ಲಿ ರಷ್ಯಾದಲ್ಲಿ
ಅಲ್ಲಿ ಯುರೋಪ್ ಕಂಟ್ರೀಸಲ್ಲೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಒಳ ಉಡುಪುಗಳ ಬಣ್ಣವನ್ನು ಕೂಡ ಹೇಳಿದ್ದಿದೆ. ಆಮೇಲೆ ರಷ್ಯಾದಲ್ಲಿ ಅಲ್ಲಿ ಆಬ್ವಿಯಸ್ಲಿ 7 ಜನ ಹೆಂಗಸರಿಗೆ 1 ಗಂಡಸರು. ಸೊ ಇಲ್ಲಿವರೆಗೆ ರಷ್ಯಾದ ಗಂಡಸರು ಅಂತ ಒಂದು ನಾನು ಇಲ್ಲಿವರೆಗೆ ನೋಡಿರೋದು ಒಂದು 10 ಜಾತಕ ಗಂಡಸರದ್ದು ಇರ್ಬೋದು. ಬಾಕಿ ಒಂದು 50 ಜಾತಕ ಹೆಂಗಸರದ್ದೇ ನೋಡಿದ್ದೀನಿ ರಷ್ಯಾದಲ್ಲಿ ನಾನು. ಅಲ್ಲಿ ನಾನು ಒಂದು ನನ್ನ ಫೇಸ್ಬುಕ್ ಮೆಸೆಂಜರಲ್ಲಿ ಇರ್ಬೋದು, ಆಗಲೇ ಆಯ್ತಲ್ಲ 7-8 ವರ್ಷ ಆಯಿತು. ಮೆಸೆಂಜರಲ್ಲಿ ಇರ್ಬೋದು, ತೆಗೆದು ನೋಡ್ತೀನಿ. ಆ ಜಾತಕ ಸಿಕ್ಕರೆ ಹಾಕ್ತೀನಿ ಕಾಮೆಂಟ್ ಹಾಕಿ. ಒಂದು ಜಾತಕದ ಲೇಡಿಗೆ ನಾನು ಕೇಳಿದೆ, ವೆದರ್ ಯು ಲಾಸ್ಟ್ ಯುವರ್ ವರ್ಜಾನಿಟಿ ಟು ಯುವರ್ ಸ್ಪೋರ್ಟ್ಸ್ ಟೀಚರ್ ಆರ್ ಕೋಚ್ ಆರ್ ಎನಿ ಟೀಚರ್ ಅಂತ ಕೇಳಿದೆ. ಅಂದರೆ ನಿಮ್ಮ ಕನ್ಯತ್ವವನ್ನು ನೀವು ನಿಮ್ಮ ಟೀಚರ್ ಅಥವಾ ನಿಮಗೆ ಸ್ಪೋರ್ಟ್ಸ್ ಕಲಿಸುವಂಥ ಟೀಚರು ಕೋಚು ಅಂಥವರಿಗೆ ಕಳ್ಕೊಂಡ್ರೆ ಫಸ್ಟ್ ಟೈಮ್ ಸೆಕ್ಸ್ ಅಂತ. ಇಲ್ಲಲ್ಲ, ಅದನ್ನೆಲ್ಲ ಕೇಳೋಕ್ಕಾಗಲ್ಲ. ಆ ದೇಶದಲ್ಲಿ ಬಿಂದಾಸಾಗಿ ಹೇಳಿಬಿಡ್ತಾರೆ, ತೊಂದರೆನೇ ಇಲ್ಲ. ಅವಳು ಸ್ಟನ್ನಾಗಿಬಿಟ್ಲು. ಹೌದು ಅಂತಂದ್ಲು. ಬಟ್ ಸ್ವಲ್ಪ ವ್ಯತ್ಯಾಸ ಇತ್ತು. ಅವಳ ಕನ್ಯತ್ವ ಹೋಗಿದ್ದು ಅವಳ ಮ್ಯೂಸಿಕ್ ಟೀಚರ್ ಜೊತೆಗೆ. ಅವರೆಲ್ಲ ದಂಗಾಗೋರಿ, ಇದನ್ನು ಹೆಂಗೆ ಹೇಳಿದ್ರಿ ಅಂತ. ಆ ಜಾತಕ ಸಿಕ್ಕರೆ ಅದನ್ನು ಹಾಕಿ ತೋರಿಸ್ತೀರಿ. ಬಟ್ ಇಂಡಿಯಾದಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಮಾಡಲು ಕೂಡುದು. ಇಲ್ಲಿಯ ಸಂಸ್ಕೃತಿ ಅದು ಒಗ್ಗೋದಿಲ್ಲ. ಆ ದೇಶಗಳಲ್ಲಿ ನಡೆಯುತ್ತೆ. ಅದನ್ನೆಲ್ಲ ಹೇಳಿದ್ದಿದೆ, ನಂಬರ್ಸ್ಗಳನ್ನು ಹೇಳಿದ್ದಿದೆ. 3 ಚೆನ್ನಾಗಿದ್ದು ಕರೆಕ್ಟಾಗಿ ಸಿಕ್ಬಿಟ್ರೆ ಯಾವ್ಯಾವ ಥರ ಎಲ್ಲ ಪ್ರಶ್ನೆ ಹಾಕೋಕ್ಕಾಗತ್ತೆ ಅಂತ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಮಟ್ಟಿಗೆ ಈಗ ನನ್ನ ಜಾತಕದಲ್ಲಿ ಮೇಷ ಲಗ್ನ, 6ನೇ ಮನೆ ಅಧಿಪತಿ ಬುಧ 5ನೇ ಮನೆಯಲ್ಲಿದ್ದಾನೆ. ಸೊ 5ನೇ ಮನೆ ಬಳಸುವವ್ರದ್ದು. ನಾನೇ ಬಳಸ್ಕೊಳ್ಳೋದನ್ನೇ ಇಷ್ಟಪಡ್ತೀನಿ. ಯಾಕೆಂದರೆ ನಂಗೆ ಸ್ವಲ್ಪ ಲೈಟಾಗಿ OCD ಇದೆ ಅಂತ ಅನ್ಸ್ಕೊಳ್ಬೋದು ಬೇರೆ ಜನರಿಗೆ. ಸಿಕ್ಕಾಪಟ್ಟೆ ಕೈ ತೊಳಿತೀನಿ, ನೋಟ್ ಮುಟ್ರೂ ಕೈ ತೊಳ್ಕೊತೀನಿ ನಾನು. ಹಳೆ ನೋಟೆಲ್ಲ ಮುಟ್ರೆ ಎಲ್ಲ ಹಾಕಿರ್ತಾರೆ, ಅದಕ್ಕಿಂತ ಕೈ ತೊಳ್ಕೊಳ್ಳೋದು ನಾನು. ಹೇಳಿದ್ದೀನಿ, ನನ್ನ ಎದುರುಗಡೆ ಕೂತ್ಕೊಂಡು ಯಾರು ಮೂಗಲ್ಲಿ ಬಾಯಲ್ಲಿ ಬೆರಳು ಹಾಕಿದ್ರೆ ನನಗೆ ಮೂಡ್ ಆಫ್ ಆಗಿಬಿಡುತ್ತೆ. ಸರಿಯಾಗಿ ಪ್ರೆಡಿಕ್ಷನ್ನೇ ಕೊಡೋಕ್ಕಾಗಲ್ಲ. ಕೈ ತೊಳ್ಕೊಬನ್ನಿ ಅಂತ ಕಳಿಸ್ತೀನಿ ನಾನು ಎಷ್ಟೋ ಸಲ. ಊರು ಕಚ್ಚೋದೆಲ್ಲ ಮಾಡಿದಾರೆ ಎದುರುಗಡೆ ಕೂತ್ಕೊಂಡು, ಇಂಥವೆಲ್ಲ ಮಾಡಿದ್ರೆ ಕೈ ತೊಳ್ಕೊಬನ್ನಿ ಅಂತೀನಿ ನಾನು. ಸೊ 6ನೇ ಮನೆ ಅಧಿಪತಿ 5ನೇ ಮನೇಲಿ ಇರೋದನ್ನ ಬಡಿಸ್ಕೊಳ್ಳೋದು ನಾನೇ ಹೆಚ್ಚು. ಬಿಟ್ಟರೆ ನನ್ನ ಅಮ್ಮ ಬಡಿಸೋದು, ಇನ್ನು ಬೇರೆ ಕಡೆ ಎಲ್ಲ ಹೋಗೋದು ಕಡಿಮೆ. ನಾನು ಉಪ್ಪಿನಕಾಯಿನ ನಾನು ತಿನ್ನೋದೇ ಅಪರೂಪ. 6ನೇ ಮನೆ ಬೇಕಂಟು, ಅದಕ್ಕೆ ಯಾರ ದೃಷ್ಟಿನೇ ಇಲ್ಲ. ಹಾಗಂತೇಳಿ 6ನೇ ಮನೆ ಅಧಿಪತಿ ಬುಧನ ಮೇಲೆ ಕುಜನ ದೃಷ್ಟಿ ಇದೆ. ಹಾಗಾಗಿ ಈ ಖಾರವನ್ನು ನಾನು ಮೀಡಿಯಮ್ ಆಗಿ ತಿಂತೀನಿ. ಭಾಳ ಖಾರನೂ ಆಗೋಲ್ಲ, ತೀರಾ ಹಸಿಮೆಣಸನ್ನೆಲ್ಲ ತಿನ್ನೋಷ್ಟು ಖಾರ ನನಗಾಗಲ್ಲ, ಮೀಡಿಯಮ್ ಖಾರ ತಿಂತೀನಿ. ಸ್ವೀಟು ನನಗೆ ಅಷ್ಟಕ್ಕಷ್ಟೇ, ಎಷ್ಟು ಬೇಕೋ ಅಷ್ಟೇ ತಿಂತೀನಿ. ಭಾಳ ಏನೂ ಅಲ್ಲ, ಭಾಳ ಹೆಚ್ಚು ಅಲ್ಲ, ಭಾಳ ಕಡಿಮೆನೂ ಅಲ್ಲ. ಹೀಗೆ ಹಾಕ್ತಾ ಹೋದರೆ ಎಷ್ಟು ಜಾತಕಕ್ಕೆ ಬೇಕಾದರೂ ಹಾಗೆ ತೋರಿಸ್ಬೋದು. ಬಟ್ ತುಂಬ ಉದ್ದಾಗಿಬಿಡುತ್ತೆ ವೀಡಿಯೋ. ಬೇಕಂತಂದ್ರೆ ಮಾಡ್ತೀನಿ, ಇನ್ನು ಮತ್ತೊಂದು ಇದ್ರ ಪಾರ್ಟ್ 2 ಮಾಡಿ ತೋರಿಸ್ತೀನಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮೊಬೈಲಲ್ಲಿ ಮಾತಾಡುವಾಗ ಅವ್ರು ಯಾವ್ಯಾವ ಥರ ಮಾತಾಡ್ತಿದ್ದಾರೆ ಹೇಳೋ ವೀಡಿಯೋ ಮಾಡ್ತೀನಿ. ಸೊ ಇದು 2 in 1 ವೀಡಿಯೋ ಆಯಿತು. ಊಟದ ಬಗ್ಗೆ ಒಂದು ಜ್ಯೋತಿಷ್ಯ ಹೇಳುವಂಥದ್ದು ಆಯಿತು, ಆಹಾರ ಅಥವಾ ಊಟದ ಬಗ್ಗೆ. ಆರೋಗ್ಯಕ್ಕೂ ಅದನ್ನು ಸ್ವಲ್ಪ ಮಟ್ಟಿಗೆ ಕನೆಕ್ಟ್ ಮಾಡಿದ್ದೀನಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿಮಗೇನು ಬೇಕೋ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ದೇವ ಪ್ರಶ್ನೆ ತೊಗೊಳ್ಬೇಕು ಅಂತಿದೆ. ತುಂಬ ದೇವಸ್ಥಾನಗಳಿಗೆಲ್ಲ ಹೋಗ್ತೀರಲ್ವ, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಆ ದೇವಸ್ಥಾನದಲ್ಲಿ ಏನಿದೆ ಏನಿಲ್ಲ ಅರ್ಥ ಮಾಡ್ಕೊಳ್ಳೋದು ಹೇಗೆ. ಆಮೇಲೆ ಅದರ ಮುಂದುವರೆದ ಭಾಗವಾಗಿ ದೇವ ಪ್ರಶ್ನೆಯಲ್ಲಿ ನಿಮಗೆ ಯಾವ ದೇವರ ಸಹಕಾರ ಇದೆ, ಯಾವ ದೇವರ ಸಹಕಾರ ಇಲ್ಲದೇ ನಿಮಗೇನು ತೊಂದರೆ ಆಗ್ತಿದೆ ಅದನ್ನು ಹೇಳೋಕ್ಕಾಗತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡ್ಬೋದೇನೋ ನಾನು, ಅಥವಾ ಇನ್ನು ಈ ವರ್ಷ ನಿಮಗೆ ಹೋಗುತ್ತೆ ಹೇಳೋದನ್ನು ಮಾಡ್ಬೋದೇನೋ ನೋಡೋಣ. ನಿಮ್ಮ ಕಮೆಂಟ್ ಮೇಲೆ ಅದನ್ನು ನಾನು ತಿಳಿಸ್ತೀನಿ. ಯಾಕಂದರೆ 3 ತಿಂಗಳ ನಿರ್ಣಯವನ್ನು ಗೋಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ 2 ಥರದಲ್ಲಿ ಬೇಯಿಸಿದ್ದೀವಿ ನಾನು ಮತ್ತು ಶತೋಷ್. ಅದನ್ನು ಹಾಕಿ ಎಲ್ಲ ರಾಶಿಯವರಿಗೂ ಮತ್ತೊಂದು ಸ್ವಲ್ಪ ಸಾಡೆ ಸತಿ ಮಾಡಿಕೊಟ್ಟಿನಲ್ಲ, ನಾನು ಅದೇ ಥರ ಮಾಡಲ ಅಂತಲೂ ಒಂದು ತಲೆಗೆ ಬರ್ತಾಯಿದೆ. ಇನ್ನು ಈ ವರ್ಷ ಹೇಗೆ ಹೋಗುತ್ತೆ ಹೇಳುವಂಥದ್ದನ್ನು ಯೋಗಿನಿ ದಶದಲ್ಲಿ ಹಾಕೋದು ಒಂದು ತಲೆಯಲ್ಲಿ ಬರ್ತಾಯಿದೆ. ದೇವ ಪ್ರಶ್ನೆಗಳನ್ನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಮಾಡ್ತೀನಿ ನಿಧಾನಕ್ಕೆ. ಸೊ ಹೇಗಿತ್ತು ಈ ವಿಡಿಯೋ ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.